ಸಮಯ ಬಂದಾಗ ಏನ್ ಮಾತನಾಡ್ತೇವೆ ಅಂತ ಬೆಂಗಳೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಮಯ ಬಂದಾಗ ಏನ್ ಮಾತನಾಡ್ತೇವೆ. ಬೆಂಗಳೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಮಾವೇಶ ಮಾಡುವುದು ದಲಿತರ ಮೂಲಭೂತ ಹಕ್ಕು, ನಮಗೆ ಅಧಿಕಾರ ಕೊಡಿ ಅನ್ನೋ ಸನ್ನಿವೇಶ ಸೃಷ್ಟಿಯಾಗಿಲ್ಲ. ಆ ಸನ್ನಿವೇಶ ಬಂದಾಗ ಏನ್ ಮಾತನಾಡ್ತೇವೆ. ಎಲ್ಲದಕ್ಕೂ ಉತ್ತರ ಇರೋದು ಹೈಕಮಾಂಡ್ ಬಳಿ ಮಾತ್ರ. ಇದರ ಬಗ್ಗೆ ನಾವೇನು ಕೂಡ ಮಾತನಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲದಕ್ಕೂ ಕೂಡ ಹೈಕಮಾಂಡ್ ಬಳಿ ಉತ್ತರ ಇದೆ. ಮಧ್ಯದಲ್ಲಿ ಏನಾದರೂ ಹೈಕಮಾಂಡ್ ನಿರ್ಧಾರವನ್ನು ಮಾಡಿದ್ರೆ ನಾವೇನ್ ಮಾಡ್ಲಿಕ್ಕೆ ಆಗುತ್ತೆ ಎಂಬ ಮಾತನ್ನ ಹೇಳಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಮಾವೇಶ ಮಾಡುವುದು ದಲಿತರ ಮೂಲಭೂತ ಹಕ್ಕು, ಅದನ್ನ ಕಸಿಯಲು ಯಾರಿಗೂ ಕೂಡ ಸಾಧ್ಯ ಇಲ್ಲ. ನಮಗೆ ಅಧಿಕಾರ ಕೊಡಿ ಅನ್ನೋ ಸನ್ನಿವೇಶಗಳು ಸೃಷ್ಟಿಯಾಗಿಲ್ಲ ಎಂಬ ಹೇಳಿಕೆನ ಎಚ್.ಸಿ. ಮಹದೇವಪ್ಪ ಅವರು ಹೇಳಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ನೋಡೋಣ. ಯಾರ ಮೇಲೂ ನಿಂತಿರೋದಿಲ್ಲ ದೇಶ. ಸನ್ನಿವೇಶಗಳು ಹಂಗೆ ಸೃಷ್ಟಿ ಮಾಡ್ತದೆ. ಈಗ ಎಲ್ಲರೂ ಕೂಡಿ ಒಂದು ಸಂಸ್ಥೆಯನ್ನ, ಸಂಘಟನೆಯನ್ನ, ಒಂದು ಚಳುವಳಿಯನ್ನ ಕಟ್ಟಬೇಕು. ಆದ್ರೆ ಇವ್ರಿದ್ರೆ ಆಗುತ್ತೆ, ಇವ್ರು ಇಲ್ಲದೇ ಆಗಿರೋದು ಅದು ಒಂದು ಅಂಧಾಭಿಮಾನದ ವಿಷಯಗಳು. ನನ್ನ ಪ್ರಕಾರ ಆ ಥರ ಹೊಗಳ್ಬಟ್ಟಾಗಕ್ಕಾಗೋದಿಲ್ಲ. ನಮಗೆ ಗೊತ್ತಾದ ಪ್ರಕಾರ ಹೈಕಮಾಂಡ್ ಎಲ್ಲಾನು ಗಮನಿಸ್ತಾರೆ, ಸೂಕ್ಷ್ಮವಾಗಿ ಎಲ್ಲಾನು ಗಮನಿಸ್ತಾರೆ. ದೇರ್ ಆರ್ ಬಿಸಿ ವಿತ್ ದಿ ಬಿಹಾರ್ ಎಲೆಕ್ಷನ್ ಅಂತ ಅನ್ಕೊಂಡಿದ್ದೀನಿ. ಅದು ಆ ಥರ ಸನ್ನಿವೇಶ ಸೃಷ್ಟಿ ಆಗಿಲ್ಲ. ಸನ್ನಿವೇಶ ಬಂದಾಗ ಎಲ್ಲಿ ಯಾವಾಗ ಏನು ಹೇಳಬೇಕು ಅದು ಹೇಳೇ ಹೇಳ್ತೀನಿ. ಸರ್, ಈಗ ಆ ವಿಚಾರದಲ್ಲೆಲ್ಲ ಒಗ್ಗಟ್ಟಿದ್ದೀರಾ ಸರ್? ಶಾಸಕರು, ಸಚಿವರು, ಸಮುದಾಯದವರೆಲ್ಲ ಆ ವಿಚಾರದಲ್ಲಿ ಒಗ್ಗಟ್ಟಿದ್ದೀರಾ? ಅದಿನ್ನೂ ಪ್ರಸ್ತಾಪನೆ ಬಂದಿಲ್ವಲ್ಲ. ಬಂದಾಗ ಏನ್ ಹೇಳ್ಬೇಕು, ಎಲ್ಲಿ ಹೇಳ್ಬೇಕು ಹೇಳಿ ಹೇಳ್ತೀವಿ. ಪ್ರಸ್ತಾಪಕ್ಕೆ ಅವಕಾಶ ಕೊಡದೆ ಏನಾದ್ರು ತೀರ್ಮಾನ ಮಾಡಿದ್ರೆ ಹೈಕಮಾಂಡ್ ಏನ್ ಮಾಡ್ತಾರೆ? ಹೈಕಮಾಂಡ್ ಇನ್ನೂ ಈ ಕಡೆ ಗಮನ ಹರಿಸ್ತಾರೆ. ಸನ್ನಿವೇಶ ಬಂದಾಗ ಎಲ್ಲರ ಅಭಿಪ್ರಾಯ ಕೇಳ್ತಾರೆ. ಅದ್ರ ಮುಂದೆ ಏನ್ ಹೇಳ್ಬೇಕು ಹೇಳ್ತೀವಿ. ಆದೇಶ ಮತ್ತು ಅಧಿಕಾರಿ ಸಸ್ಪೆಂಡ್ ಆಗಿದೆ, ಬಟ್ ತನಿಖೆಗೆ ಆದೇಶ ಮಾಡಿಲ್ಲ MD. ಇಲ್ಲ, ಮಾಡ್ತಾರೆ. ಅದು ಏನು ಸಸ್ಪೆಂಡ್ ಆದ್ಮೇಲೆ ಎನ್ಕ್ವೈರಿ ಮಾಡಲೇಬೇಕಲ್ವ. ಬಟ್ ಆ ಆದೇಶದಲ್ಲಿ ಉಲ್ಲೇಖ ಆಗಿಲ್ಲ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಈಗ ಸದ್ಯಕ್ಕಂತೂ ಕಾಂಗ್ರೆಸ್ನಲ್ಲಿ ಈ ನಾಯಕತ್ವ ವಿಚಾರ ಬಹಳ ಚರ್ಚೆಗೆ ಗ್ರಾಸ ಆಗಿದೆ. ಇದರ ನಡುವೆ ದಲಿತ ಸಿಎಂ ಕೂಗು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಈಗ ಸದ್ಯಕ್ಕೀಗ ದಲಿತ ನಾಯಕರು ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗ್ ಮುಗಿದ ತಕ್ಷಣ ಸಮಾವೇಶದ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಈ ಒಂದು ಸಮಾವೇಶದ ಮೂಲಕ ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡಿ ಹೈಕಮಾಂಡ್ ಗಮನ ಸೆಳೆಯೋದಕ್ಕೆ ಏನಾದ್ರೂ ಪ್ಲಾನ್ ಮಾಡ್ತಾ ಇದ್ದಾರಾ ಅಂತ? ಸಾಹಿತ್ಯ ಸಹಜವಾಗಿ ಹಿಂದಿನಿಂದಲೂ ಕೂಡ ಸಮಾವೇಶ ಒಂದು ಮಾಡಬೇಕು, ದಲಿತ ಸಮಾವೇಶ, ಆ ಮೂಲಕ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು, ಹೈಕಮಾಂಡ್ಗೆ ತಮ್ಮ ಸಮುದಾಯದ ಬಲಾಬಲ ಎಷ್ಟಿದೆ ಅನ್ನುವಂತಹದನ್ನ ತೋರಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ದಲಿತ ನಾಯಕರುಗಳು ಆಗಿಂದಾಗ್ಲೇ ಸಮಾವೇಶದ ಒಂದಿಷ್ಟು ಪ್ಲಾನ್ ಗಳನ್ನ ಮಾಡ್ಕೊಳ್ತಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಈ ಸಮಾವೇಶ ಆದ್ರೆ ತಮಗೆಲ್ಲಿ ಕುತ್ತು ಬರುತ್ತೆ, ತಮ್ಮ ಸಮುದಾಯಕ್ಕೆ ಕುತ್ತು ಬರುತ್ತೆ ಅನ್ನುವಂತಹ ಒಂದಿಷ್ಟು ನಿಟ್ಟಿನಲ್ಲಿ ನಾಯಕರುಗಳು ತೆರೆಮರೆಯ ಪ್ರಯತ್ನವನ್ನ ಮಾಡಿ ಹೈಕಮಾಂಡ್ ನ ಮೂಲಕ ಈ ಒಂದು ಸಮಾವೇಶಗಳಿಗೆ ಬ್ರೇಕ್ ಹಾಕಿಸುವಂತಹ ಕೆಲಸ ಮಾಡಿದ್ರು. ಅದರ ಮುಂದುವರೆದ ಭಾಗ ಇದೀಗ ಮತ್ತೆ ಶುರುವಾಗಿದೆ. ಅಂದ್ರೆ ದಲಿತ ಸಮಾವೇಶವನ್ನ ಚಿತ್ರದುರ್ಗ ಅಥವಾ ದಾವಣಗೆರೆಯಲ್ಲಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಪ್ರಯತ್ನ ನಡೀತಾ ಇದೆ. ಆ ಪ್ರಯತ್ನಕ್ಕೆ ಪೂರಕವಾದಂತೆ ನಾಯಕರುಗಳು ಸಭೆ ಸೇರಿ ರಹಸ್ಯ ಮೀಟಿಂಗ್ ಗಳನ್ನ ಮಾಡ್ತಾ ಇರುವಂತಹದ್ದು. ಇವತ್ತು ಕೂಡ ದಲಿತ ನಾಯಕರು ಅಂದ್ರೆ ಪರಮೇಶ್ವರ್ ಮತ್ತೆ ಮಹದೇವಪ್ಪ ಇಬ್ಬರು ಕೂಡ ಇವತ್ತು ಒಂದಿಷ್ಟು ಸಭೆಯನ್ನ ಮಾಡಿದ್ದಾರೆ ಅವರ ನಿವಾಸದಲ್ಲಿ. 1 ಗಂಟೆಗೂ ಹೆಚ್ಚು ಕಾಲ ಈ ಒಂದು ಸಭೆ ನಡೆದಿರುವಂತಹದ್ದು. ಪರಮೇಶ್ವರ್ ಜೊತೆಗೆ ಮಹದೇವಪ್ಪ ಇಬ್ಬರೇ ಸಭೆ ನಡೆಸಿರೋದ್ರಿಂದ ಕುತೂಹಲ ಸಹಜವಾಗಿ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಜಾರಕಿಹೊಳಿ ಆ ಒಂದು ಸಭೆಯಲ್ಲಿ ಭಾಗಿಯಾಗಿರ್ಲಿಲ್ಲ. ಇದರ ಜೊತೆಗೆ ಸಮಾವೇಶಕ್ಕೆ ಯಾವುದೇ ರೀತಿಯಾದಂತಹ ಒಂದು ಅಂದ್ರೆ ಯಾರ ಒಪಿನಿಯನ್ ಜೊತೆಗೆ ಯಾರ ಒಂದು ಹೈಕಮಾಂಡ್ ಹಿಂದೆ ಏನು ಇದನ್ನ ತಡೆಯುವಂತಹ ತಂತ್ರ ಮಾಡಿತ್ತು, ಈಗ ಅವರ ಪರ್ಮಿಷನ್ ತೆಗೆದುಕೊಳ್ಳುವಂತಹದ್ದು ಬೇಡ ಅನ್ನುವಂತಹದ್ದು. ಅಂದ್ರೆ ಸಮಾವೇಶಗಳು ಪಕ್ಷಕ್ಕೆ ಪೂರಕವಾದಂತಹದ್ದಾಗಿರೋದಿಲ್ಲ, ಇದು ವೈಯಕ್ತಿಕವಾದಂತಹ ಸಮುದಾಯವಾರು ಇರೋದ್ರಿಂದ ಯಾವುದೇ ರೀತಿಯಾದಂತಹ ಪರ್ಮಿಷನ್ ಇರೋದಿಲ್ಲ. ಹಿಂದೆ ಬೌದ್ಧದ ಒಂದು ಸಮಾವೇಶ ಕೂಡ ನಡೀತು, ಎಲ್ಲರೂ ಕೂಡ ಭಾಗಿಯಾಗಿದ್ವಿ, ಆ ಸಮಾವೇಶಕ್ಕೆ ಯಾರ ಪರ್ಮಿಷನ್ ಕೂಡ ಇರ್ಲಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡಿದ್ರು. ಈ ಮೂಲಕ ಅವರು ಪರೋಕ್ಷವಾಗಿ ನಮಗೆ ಯಾರ ಪರ್ಮಿಷನ್ ಕೂಡ ಬೇಡ, ನಾವು ಸಮಾವೇಶ ಮಾಡೇ ಮಾಡ್ತೀವಿ ಅನ್ನುವಂತಹ ಸಂದೇಶವನ್ನ ಕೊಟ್ಟಂಗಿತ್ತು ಅಂತ ಅನ್ಸುತ್ತೆ. ಇವತ್ತಿನ ಮೀಟಿಂಗ್ ನ ಒಂದಿಷ್ಟು ಸಾರಾಂಶ ಕೂಡ ಅದೇ ಆಗಿತ್ತು ಅನ್ನುವಂತಹದ್ದು ಮೂಲಗಳ ಮಾಹಿತಿ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.